ಅಡುಗೆಮನೆ ಸಲಹೆಗಳು ಕಿಚನ್ ಟಿಪ್ಸ್ ಇನ್ ಕನ್ನಡ 1. ಮೊಟ್ಟೆ ಸಿಪ್ಪೆಯನ್ನು ಸುಲಭವಾಗಿ ತೆಗೆಯುವುದು. ಟು ಪೀಲ್ ಎಗ್ಸ್ ಈಸಿಲಿ. ಮೊಟ್ಟೆ ಬೇಯಿಸಿದ ಬಳಿಕ ಸಿಪ್ಪೆ ಸುಲಿಯುವುದು ಕಷ್ಟವಾದರೆ ಈ ಟ್ರಿಕ್ ಬಳಸಿ. ಒಂದು ದೊಡ್ಡ ಪಾತ್ರೆಯಲ್ಲಿ ತಣ್ಣೀರನ್ನು ತುಂಬಿಸಿ. ಅದರಲ್ಲಿ ಬಿಸಿಯಿರುವ ಬೇಯಿಸಿದ ಮೊಟ್ಟೆಗಳನ್ನು ಹಾಕಿ ಸುಮಾರು 10 ನಿಮಿಷಗಳವರೆಗೆ ಹಾಗೆಯೇ ಬಿಡಿ. ಮೊಟ್ಟೆ ತಣ್ಣಗಾದ ನಂತರ ಅದನ್ನು ಹೊರತೆಗೆದು ಸ್ವಲ್ಪ ಗಟ್ಟಿಯಾಗಿ ನೆಲಕ್ಕೆ ಅಥವಾ ಪಾತ್ರೆಯ ತಳಕ್ಕೆ ಕುಟ್ಟಿದರೆ ಮೇಲ್ಭಾಗದ ಗಟ್ಟಿಯಾದ ಸಿಪ್ಪೆ ಸುಲಭವಾಗಿ ಬಿಟ್ಟುಕೊಳ್ಳುತ್ತದೆ. 2. ಕೊತ್ತಂಬರಿ ಸೊಪ್ಪನ್ನು ಹೆಚ್ಚು ದಿನಗಳವರೆಗೆ ತಾಜಾವಾಗಿ ಇಡುವುದು. ಟು ಕೀಪ್ ಕೊರಿಯಾಂಡರ್ ಲೀವ್ಸ್ ಫ್ರೆಶ್ ಫಾರ್ ಮೆನಿ ಡೇಸ್. ಕೊತ್ತಂಬರಿ ಸೊಪ್ಪನ್ನು ತೊಳೆಯದೆ ಬೇರುಗಳನ್ನು ತೆಗೆದು ಒಣಗಿದ ಪೇಪರ್ ಟವೆಲ್ನಲ್ಲಿ ಸುತ್ತಿ. ನಂತರ ಅದನ್ನು ಏರ್ ಟೈಟ್ ಡಬ್ಬಿ ಅಥವಾ ಜಿಪ್ಲಾಕ್ ಬ್ಯಾಗ್ನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಡಿ. ಇದರಿಂದ ಸೊಪ್ಪು ದೀರ್ಘಕಾಲದವರೆಗೆ ತಾಜಾವಾಗಿ ಇರುತ್ತದೆ. 3. ಅನ್ನ ಕುದಿಯುವಾಗ ನೀರು ಹೊರಗೆ ಚೆಲ್ಲುವುದನ್ನು ತಡೆಯುವುದು. ಟು ಪ್ರಿವೆಂಟ್ ವಾಟರ್ ಫ್ರಮ್ ಸ್ಪಿಲ್ಲಿಂಗ್ ಔಟ್ ವೆನ್ ರೈಸ್ ಇಸ್ ಬಾಯ್ಲಿಂಗ್. ಅನ್ನ ಅಥವಾ ಪಾಸ್ತಾ ಬೇಯಿಸುವಾಗ ನೀರು ಕುದಿದು ಪಾತ್ರೆಯಿಂದ ಹೊರಗೆ ಚೆಲ್ಲುವುದನ್ನು ತಡೆಯಲು ಪಾತ್ರೆಯ ಅಂಚುಗಳಿಗೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯನ್ನು ಸವರಿ. ಹೀಗೆ ಮಾಡುವುದರಿಂದ ನೀರು ಹೊರಗೆ ಚೆಲ್ಲದೆ ನಿಯಂತ್ರಣದಲ್ಲಿರುತ್ತದೆ. 4. ಈರುಳ್ಳಿ ಕತ್ತರಿಸುವಾಗ ಕಣ್ಣೀರು ಬರುವುದನ್ನು ತಡೆಯುವುದು. ಟು ಸ್ಟಾಪ್ ಟಿಯರ್ಸ್ ವೆನ್ ಕಟಿಂಗ್ ಆನಿಯನ್ಸ್. ಈರುಳ್ಳಿಯಿಂದ ಕಣ್ಣೀರು ಬರುವುದನ್ನು ತಡೆಯಲು ಈರುಳ್ಳಿಯನ್ನು ಅರ್ಧ ಕತ್ತರಿಸಿ. ನಂತರ ಆ ತುಂಡುಗಳನ್ನು ಸುಮಾರು 15 ನಿಮಿಷಗಳ ಕಾಲ ತಣ್ಣೀರಿನಲ್ಲಿ ನೆನೆಸಿಡಿ. ಹೀಗೆ ಮಾಡುವುದರಿಂದ ಈರುಳ್ಳಿಯಲ್ಲಿರುವ ಕಣ್ಣೀರಿಗೆ ಕಾರಣವಾಗುವ ಅಂಶಗಳು ಕಡಿಮೆಯಾಗಿ ಕಣ್ಣು ಉರಿಯುವುದು ನಿಲ್ಲುತ್ತದೆ. 5. ನಿಂಬೆಹಣ್ಣುಗಳು ಒಣಗುವುದನ್ನು ತಡೆಯುವುದು. ಟು ಪ್ರಿವೆಂಟ್ ಲೆಮನ್ಸ್ ಫ್ರಾಮ್ ಡ್ರೈಯಿಂಗ್ ಔಟ್. ನಿಂಬೆಹಣ್ಣುಗಳು ಬೇಗ ಒಣಗುವುದನ್ನು ತಡೆಯಲು ಅವುಗಳನ್ನು ಒಂದು ಏರ್ ಟೈಟ್ ಜಿಪ್ಲಾಕ್ ಬ್ಯಾಗ್ನಲ್ಲಿ ಹಾಕಿ ಫ್ರಿಡ್ಜ್ನ ತರಕಾರಿ ವಿಭಾಗದಲ್ಲಿ ಇಡಿ. ಇದರಿಂದ ಅವು ದೀರ್ಘಕಾಲದವರೆಗೆ ರಸಭರಿತವಾಗಿ ಮತ್ತು ತಾಜಾವಾಗಿ ಉಳಿಯುತ್ತವೆ. 6. ಏಲಕ್ಕಿಯನ್ನು ನುಣ್ಣಗೆ ಪುಡಿಮಾಡುವುದು. ಟು ಗ್ರೈಂಡ್ ಕಾರ್ಡಮಾಮ್ ಇಂಟು ಅ ಫೈನ್ ಪೌಡರ್. ಏಲಕ್ಕಿಯನ್ನು ಮಿಕ್ಸಿಯಲ್ಲಿ ಪುಡಿಮಾಡುವಾಗ ಅದು ನುಣ್ಣಗೆ ಆಗದಿದ್ದರೆ ಅದರ ಜೊತೆಗೆ 1 ಟೀ ಚಮಚ ಸಕ್ಕರೆಯನ್ನು ಶುಗರ್ ಹಾಕಿ ಪುಡಿಮಾಡಿ. ಇದರಿಂದ ಏಲಕ್ಕಿ ಕಾಳುಗಳು ಸುಲಭವಾಗಿ ಪುಡಿಯಾಗಿ ನುಣ್ಣನೆಯ ಪುಡಿ ಸಿಗುತ್ತದೆ. 7. ಸಕ್ಕರೆಗೆ ಇರುವೆಗಳು ಬರುವುದನ್ನು ತಡೆಯುವುದು. ಟು ಕೀಪ್ ಆಂಟ್ಸ್ ಅವೇ ಫ್ರಮ್ ಶುಗರ್. ಸಕ್ಕರೆ ಡಬ್ಬದಲ್ಲಿ ಇರುವೆಗಳು ಸೇರದಂತೆ ತಡೆಯಲು ಸಕ್ಕರೆ ಡಬ್ಬದೊಳಗೆ ಕೆಲವು ಲವಂಗಗಳನ್ನು, ಕ್ಲೋವ್ಸ್, ಮೊಗ್ಗುಗಳು ಹಾಕಿಡಿ. ಲವಂಗದ ಬಲವಾದ ವಾಸನೆಯು ಇರುವೆಗಳು ಸಕ್ಕರೆ ಹತ್ತಿರ ಬರುವುದನ್ನು ತಡೆಯುತ್ತದೆ. 8. ಅಕ್ಕಿ ಮತ್ತು ರವೆಗಳಲ್ಲಿ ಹುಳುಗಳು ಆಗದಂತೆ ತಡೆಯುವುದು. ಟು ಪ್ರಿವೆಂಟ್ ವರ್ಮ್ಸ್ ಇನ್ ರೈಸ್ ಅಂಡ್ ಸೆಮೋಲಿನಾ. ಅಕ್ಕಿ, ರವೆ ಅಥವಾ ಧಾನ್ಯಗಳನ್ನು ಹೆಚ್ಚು ಕಾಲ ಸಂಗ್ರಹಿಸುವಾಗ ಹುಳಗಳು ಆಗುವುದನ್ನು ತಡೆಯಲು ಸಂಗ್ರಹಿಸಿಟ್ಟಿರುವ ಡಬ್ಬಗಳಲ್ಲಿ ಕೆಲವು ಒಣ ಕೆಂಪು ಮೆಣಸಿನಕಾಯಿಗಳನ್ನು, ಡ್ರೈಡ್ ರೆಡ್ ಚಿಲ್ಲೀಸ್ ಹಾಕಿ ಅಥವಾ ಕೆಲವು ಒಣಗಿದ ಬೇವಿನ ಎಲೆಗಳನ್ನು ಅಥವಾ ಲವಂಗವನ್ನು ಸೇರಿಸಿ. ಇದು ಹುಳಗಳು ಮತ್ತು ಕೀಟಗಳು ಬರುವುದನ್ನು ನೈಸರ್ಗಿಕವಾಗಿ ತಡೆಯುತ್ತದೆ. 9. ತೆಂಗಿನಕಾಯಿಯ ಚಿಪ್ಪನ್ನು ಸುಲಭವಾಗಿ ತೆಗೆಯುವುದು. ಟು ರಿಮೂವ್ ಕೋಕೋನಟ್ ಫ್ರಾಮ್ ಇಟ್ಸ್ ಶೆಲ್ ಈಸಿಲಿ. ತೆಂಗಿನಕಾಯಿಯ ಅರ್ಧ ಭಾಗವನ್ನು ತೆಗೆದುಕೊಂಡು ಅದನ್ನು ಸುಮಾರು 2 ರಿಂದ 3 ಗಂಟೆಗಳ ಕಾಲ ಫ್ರೀಜರ್ ಇಡಿ. ಕಾಯಿ ಸ್ವಲ್ಪ ಕುಗ್ಗುವುದರಿಂದ ನಂತರ ಅದನ್ನು ಚಿಪ್ಪಿನಿಂದ ಹೊರತೆಗೆಯುವುದು ತುಂಬಾ ಸುಲಭವಾಗುತ್ತದೆ. 10. ತುಪ್ಪವನ್ನು ಮೃದುಗೊಳಿಸುವುದು. ಸಾಫ್ಟನ್ ಗೀ. ಚಳಿಗಾಲದಲ್ಲಿ ತುಪ್ಪ ಗಟ್ಟಿಯಾಗಿ ಕಲ್ಲಾಗಿದ್ದರೆ ಅದನ್ನು ಒಂದು ಬೌಲ್ನಲ್ಲಿ ಬಿಸಿನೀರಿನ ಮೇಲೆ ಇರಿಸಿ. ಡಬಲ್ ಬಾಯ್ಲರ್ ಮೆಥಡ್. ಹೀಗೆ ಮಾಡುವುದರಿಂದ ಅದು ಕರಗಿ ಮೃದುವಾಗುತ್ತದೆ ಮತ್ತು ಸುಲಭವಾಗಿ ಬಳಸಲು ಸಾಧ್ಯವಾಗುತ್ತದೆ.